ರೈತ ಮಹಿಳೆಗೆ 10 ಕೋಟಿ ಲಾಟರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಕೌಸ್ಟಿ. ಅವರ ಅಕೌಂಟ್ ಅಲ್ಲಿ ಬರೋಬ್ಬರಿ 10 ಕೋಟಿ ರೂಪಾಯಿ ಇರುವುದು ಅವರಿಗೆ ಗಾಬರಿ ಆಗ್ತಾರೆ. ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡುವುದು ಸಾಮಾನ್ಯ. ಆದರೆ ಇಲ್ಲೊಬ್ಬ ಮಹಿಳೆಗೆ 10 ಕೋಟಿ ಹತ್ತಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ನನ್ನದಲ್ಲ ಎಂದು ಸ್ವಾಭಿಮಾನ ಮೆರೆದಿದ್ದಾಳೆ. 10 करोड़ आए में हम अपने खाते में रुपया निकालने गए थे तो वहाँ पे कैश नहीं था. ಅದು ಉತ್ತರ ಪ್ರದೇಶದ ಒಂದು ಪುಟ್ಟ ಹಳ್ಳಿ. ಆ ಪುಟ್ಟ ಹಳ್ಳಿಯಲ್ಲಿ ವಾಸವಾಗಿರುವಂತ ಗಂಡ ಹೆಂಡತಿ ಕೃಷಿಯಿಂದಲೇ ತಮ್ಮ ಹೊಲದಲ್ಲಿ ಬರುವಂತ ಆದಾಯವನ್ನ ನಂಬಿಕೊಂಡು ಜೀವನವನ್ನ ಸಾಗಿಸುತ್ತಾ ಬಂದಿದ್ದರು. ಒಂದು ದಿನ ಹಬ್ಬ ಅಂತ ಬರುತ್ತೆ. ಆ ಹಬ್ಬ ಬಂದಾಗ ಬ್ಯಾಂಕಿನಲ್ಲಿ ಇರುವಂತ ಒಂದಿಷ್ಟು ಹಣವನ್ನ ತೆಗೆದುಕೊಂಡು ಆ ಒಂದು ಹಬ್ಬವನ್ನ ಆಚರಣೆ ಮಾಡೋಣ ಅಂತ ಗಂಡ ಹೆಂಡತಿ ಏನ್ ಮಾಡ್ತಾರಂತೆ ಬ್ಯಾಂಕಿಗೆ ಹೋಗ್ತಾರೆ. ಬ್ಯಾಂಕಿಗೆ ಹೋದಾಗ ಅವತ್ತು ಬ್ಯಾಂಕ್ ರಜಾ ಇರುತ್ತೆ. ನಂತರದಲ್ಲಿ ಅಲ್ಲೇ ಇರುವಂತ ಪಕ್ಕದಲ್ಲಿ ಇರುವಂತ ATMಗೆ ಹೋಗ್ತಾರೆ. ATM ಕಾರ್ಡ್ ಅನ್ನ ಹಾಕಿದ ನಂತರದಲ್ಲಿ ಹಣವನ್ನ ಚೆಕ್ ಮಾಡ್ತಾರೆ. ಆಗ ಅವರಿಗೆ ಗಾಬರಿ ಆಗುತ್ತೆ. ಇಷ್ಟೊಂದು ಹಣ ನನ್ನ ಅಕೌಂಟಿಗೆ ಹೇಗೆ ಬಂತು, ನಾವೆಲ್ಲೂ ಕೂಡ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂತ ಒಂದ್ಸಲ ಗಾಬರಿ ಆಗ್ತಾರೆ. ಈ ATM ಏನಾದರೂ ತೊಂದರೆ ಇರ್ಬೋದು, ಇನ್ನೊಂದು ATMಗೆ ಹೋಗಿ ಚೆಕ್ ಮಾಡೋಣ ಅಂತ ಹೋಗ್ತಾರೆ. ಅಲ್ಲಿ ಕೂಡ ಅವರ ATM ಅನ್ನ ಹಾಕಿದಾಗ ಅಲ್ಲಿ ಕೂಡ ಚೆಕ್ ಮಾಡಿದಾಗ 10 ಕೋಟಿ ರೂಪಾಯಿ ತೋರಿಸುತ್ತದೆ. ಗಾಬರಿಯಾದಂಥ ಆ ಮಹಿಳೆ ಮರುದಿನ ಏನು ಮಾಡ್ತಾರೆ ಅಂದರೆ ಬ್ಯಾಂಕಿಗೆ ಹೋಗ್ತಾರೆ. ಬ್ಯಾಂಕಿಗೆ ಹೋಗಿ ಮ್ಯಾನೇಜರನ್ನು ಭೇಟಿ ಆಗ್ತಾರೆ. ಸರ್, ನನ್ನ ಅಕೌಂಟಲ್ಲಿ ಇಷ್ಟು ಹಣ ಇದ್ದಿದ್ದಿಲ್ಲ, 10 ಕೋಟಿ ರೂಪಾಯಿ ನನ್ನ ಅಕೌಂಟಿಗೆ ಬಂದಿದೆ, ಇದು ಯಾರದ್ದು ಅಂತ ಚೆಕ್ ಮಾಡಿ ಅಂತ ಮ್ಯಾನೇಜರ್ ಹತ್ರ ಕೇಳಿದಾಗ ಆ ಮ್ಯಾನೇಜರ್ ಹೇಳ್ತಾರಂತೆ, ಮೇಡಮ್, ಇದು ತಾಂತ್ರಿಕ ದೋಷದಿಂದಾಗಿ ನಿಮ್ಮ ಅಕೌಂಟಿಗೆ ಬಂದಿರುವಂಥ ಹಣ, ಇದನ್ನು ನಾವು ಸರಿಯಾಗಿ ಪರಿಶೀಲನೆ ಮಾಡಿ ನಿಮಗೆ ಹೇಳ್ತೀವಿ ಅಂತ ಹೇಳಿದಾಗ ಆಗ ಆ ಮಹಿಳೆ ಒಂದ್ಸಲ ರಿಲ್ಯಾಕ್ಸ್ ಆಗ್ತಾಳೆ. ಯಾಕಪ್ಪ ಅಂದರೆ ಎಲ್ಲಿಂದ ನನಗೆ 10 ಕೋಟಿ ಬಂತು ಅನ್ನೋದು ಆ ಮಹಿಳೆಗೆ ಒಂಥರ ಗೊಂದಲ ಆಗುತ್ತೆ. ಅಂದರೆ ಏನೋ ಬ್ಯಾಂಕಿನ ಒಂದು ತಾಂತ್ರಿಕ ದೋಷದಿಂದಾಗಿ ಆ 10 ಕೋಟಿ ರೂಪಾಯಿ ಆ ಮಹಿಳೆ ಅಕೌಂಟಿಗೆ ಬಂದಿರುತ್ತೆ. ಅದನ್ನು ಆ ಮಹಿಳೆ ಪ್ರಾಮಾಣಿಕತೆಯಿಂದ ಹೋಗಿ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಜೊತೆ ಹೇಳಿ, ಸರ್ ಹಿಂಗಾಗಿದೆ ಅಂತ ಹೇಳಿ ಬರ್ತಾಳೆ. ಅದೇ ಆ ಹಣ ನಿಮಗೆ ಯಾರಾದರೂ ಸಿಕ್ಕಿದ್ರೆ ನಾವು ಕೊಡ್ತಿದ್ವಾ ಹೇಳಿ? ಇಲ್ಲ. ಈಗಿನ ದಿನಮಾನಗಳಲ್ಲಿ ಸಿಕ್ಕ 10 ರೂಪಾಯಿನ ನಾವು ಕೊಡೋದಿಲ್ಲ. ಆದರೆ ಅಕೌಂಟಿಗೆ ಬಂದಂಥ 10 ಕೋಟಿ ರೂಪಾಯಿಯನ್ನ ನಿರ್ದಾಕ್ಷಿಣ್ಯವಾಗಿ ಸ್ವಾಭಿಮಾನದಿಂದಾಗಿ ಆ ಮಹಿಳೆ ಆ ಬ್ಯಾಂಕಿಗೆ ಒಪ್ಪಿಸ್ತಾಳೆ. ಸ್ವಾಭಿಮಾನಿಯ ಮಹಿಳೆಯ ಒಂದು ಕಥೆಯಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.